ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ಗೆ ಇವತ್ತು ಬರ್ತ್ಡೇ ಸಂಭ್ರಮ. ಕೋಟಿ ಸಂಭಾವನೆ ಪಡೆಯುತ್ತಿರೋ ರಚ್ಚು ತಲೈವಾ ಕೂಲಿ ಚಿತ್ರದಿಂದ ಮತ್ತಷ್ಟು ಮುಗಿಲೆತ್ತರಕ್ಕೆ ಏರಿದ್ದಾರೆ. ಸದ್ಯ ಒಂದಲ್ಲ ಎರಡಲ್ಲ 3 ಸಿನಿಮಾಗಳ ಫಸ್ಟ್ ಲುಕ್ ಪೋಸ್ಟರ್ಗಳು ರಿವೀಲ್ ಆಗಿದ್ದು, ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಮದುವೆ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಡಿಂಪಲ್ ಕ್ವೀನ್. ಚಪ್ಪಲಿ ಸೈಡ್ಗೆ ಬಿಟ್ಟ ರಚ್ಚು, ಎಲ್ಲೆಲ್ಲೂ ಕಾಂತಾರ ಅಸಲಿ ಆಟ. 33ನೇ ವಸಂತಕ್ಕೆ ರಚಿತಾ ಹೆಜ್ಜೆ, ಮದುವೆ ಆಗೋದು 100% ಖಚಿತ. ತಲೈವಾ ಕೂಲಿಯಿಂದ ಲೇಡಿ ಸೂಪರ್ ಸ್ಟಾರ್ ಸಖತ್ ಸೆನ್ಸೇಷನ್. ಲ್ಯಾಂಡ್ ಲಾರ್ಡ್, ಅಯೋಗ್ಯ, ಕಲ್ಟ್ ಚಿತ್ರಗಳಿಂದ ಸ್ಪೆಷಲ್ ಗಿಫ್ಟ್. ರಚಿತಾ ರಾಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬುಲ್ಬುಲ್ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಚಲುವೆ. ಅದಾದ ಬಳಿಕ ಆಕೆ ಹಿಂದಿರುಗಿ ನೋಡಿದ ನಿದರ್ಶನವೇ ಇಲ್ಲ. ಕಿಚ್ಚ ಸುದೀಪ್, ಧ್ರುವ ಸರ್ಜಾ, ಶಿವರಾಜ್ ಕುಮಾರ್, ಶ್ರೀಮುರಳಿ, ಗೋಲ್ಡನ್ ಸ್ಟಾರ್ ಗಣೇಶ್, ಪುನೀತ್ ರಾಜ್ಕುಮಾರ್, ಉಪೇಂದ್ರ, ದುನಿಯಾ ವಿಜಯ್ ಹೀಗೆ ಎಲ್ಲ ಸ್ಟಾರ್ಗಳ ಜೊತೆ ಮಿಂಚಿದ ಮೋಸ್ಟ್ ಡಿಮ್ಯಾಂಡಿಂಗ್ ನಟಿಮಣಿ. ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಿದ್ದ ಡಿಂಪಲ್ ಕ್ವೀನ್ಗೆ ಎಂದಿಗೂ ಅದೇ ಡಿಮ್ಯಾಂಡ್ ಇದೆ. ಸದ್ಯ ಕಿರುತೆರೆಯಲ್ಲೂ ಜಡ್ಜ್ ಆಗಿ ಕಮಾಲ್ ಮಾಡ್ತಿದ್ದಾರೆ. ಇತ್ತೀಚೆಗೆ ತಲೈವಾ ರಜನಿಕಾಂತ್ರ ಕೂಲಿ ಸಿನಿಮಾದಲ್ಲಿ ನಟಿಸಿದ್ದ ರಚ್ಚು ಸದ್ಯ ಪರಭಾಷಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದರ್ಶನ್ ಜೊತೆ ಲೋಕೇಶ್ ಕನಕರಾಜ್ ಕೂಡ ನನಗೆ ಗಾಡ್ ಫಾದರ್ ಅಂತಾರೆ ರಚ್ಚು. ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು. ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿರೋ ರಚಿತಾ ಸಂಭಾವನೆ ಇದೀಗ 1 ಕೋಟಿ ದಾಟಿದೆ. ರಚಿತಾಗೆ ಕನ್ನಡದಲ್ಲಷ್ಟೇ ಅಲ್ಲದೆ ಪಕ್ಕದ ತಮಿಳುನಾಡು, ಆಂಧ್ರದಲ್ಲೂ ಕೂಡ ಫ್ಯಾನ್ ಫಾಲೋಯಿಂಗ್ ಇದೆ. ಇಂತಹ ರಚಿತಾ ಈಗ 32 ವಸಂತಗಳನ್ನ ಪೂರೈಸಿ 33ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಆರ್ ನಗರದ ನಿವಾಸದ ಬಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಅಭಿಮಾನಿಗಳ ಜೊತೆ ಫಸ್ಟ್ ಟೈಮ್ ತಂದೆ ತಾಯಿ ಸಮೇತ ಕೇಕ್ ಕಟ್ ಮಾಡಿ ಅದ್ಧೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಕಾಂತಾರ ಸಿನಿಮಾದ ಬಗ್ಗೆಯೂ ಮಾತನಾಡುವಾಗ ಕಾಲಲ್ಲಿದ್ದ ಚಪ್ಪಲಿಯನ್ನ ಸೈಡಿಗೆ ಬಿಟ್ಟು ದೈವಿಕ ಅಂಶಗಳಿಂದ ಕೂಡಿದ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ರಚಿತಾ. ಅಂದಹಾಗೆ ಸದ್ಯ ನೀನಾಸಂ ಸತೀಶ್ ಜೊತೆಗಿನ ಅಯೋಗ್ಯ 2 ಚಿತ್ರ ಹಾಗೂ ಜೈದ್ ಖಾನ್ ಜೊತೆಗಿನ ಕಲ್ಟ್ ಸಿನಿಮಾಗಳ ಮೋಷನ್ ಪೋಸ್ಟರ್ಗಳನ್ನ ರಚಿತಾ ಬರ್ತ್ಡೇ ವಿಶೇಷವಾಗಿ ರಿಲೀಸ್ ಮಾಡಲಾಯಿತು. ಅಲ್ಲದೆ ರಾತ್ರಿಯಿಂದಲೇ ಸೆಲೆಬ್ರೇಷನ್ ಶುರುವಾಗಿದ್ದು ಎಂದೂ ಕೂಡ ಮುಂದುವರಿಯಿತು. ದುನಿಯಾ ವಿಜಯ್ ಜೊತೆಗಿನ ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಸರ್ನ ರಚ್ಚುಗೆ ಗಿಫ್ಟ್ ನೀಡಲಾಯಿತು. ಮಚ್ಚು ಹಿಡಿದು ರೌದ್ರಾವತಾರದಲ್ಲಿ ರಚ್ಚು ನಡೆದು ಬರುವ ಆ ದೃಶ್ಯಗಳು ನೋಡುಗರ ಎದೆ ಝಲ್ಲೆನಿಸುವಂತಿದೆ. ಇನ್ನು ಮದುವೆ ವಿಷಯದ ಬಗ್ಗೆ ಮಾತನಾಡಿದ ರಚಿತಾ ರಾಮ್, ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ ಅಂದ್ರು. ಈಗಾಗಲೇ ಪೋಷಕರಿಗೆ ಹುಡುಗನನ್ನ ಹುಡುಕೋಕೆ ಹೇಳಿರುವ ರಚಿತಾ ರಾಮ್ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಎನ್ನಲಾಗಿದೆ. ಆದ್ರೆ ರಚ್ಚು ಮದುವೆ ಖಚಿತಪಡಿಸಿದ ಹಿನ್ನೆಲೆ ಒಂದಷ್ಟು ಫ್ಯಾನ್ಸ್ ಹೃದಯ ಒಡೆದಂತಾಗಿದೆ. ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನ್ ಭಗವಂತಂಗ್ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡ್ ಬಂದು ಇವ್ ನನ್ ಮದ್ವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮ್ಗೆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ಪ್ರತಿ ವರ್ಷ ದರ್ಶನ್ ತಮ್ಮ ಬರ್ತ್ಡೇಗೆ ವಿಶ್ ಮಾಡ್ತಿದ್ರು. ಆದ್ರೆ ಈ ವರ್ಷ ಜೈಲಲ್ಲಿ ಇರೋದ್ರಿಂದ ವಿಶ್ ಮಾಡಿಲ್ಲ ಅನ್ನೋದನ್ನ ಬಹಳ ಬೇಸರದಿಂದ ಹೊರಹಾಕಿದ್ರು ರಚಿತಾ. ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 3ನೇ ತಾರೀಕು ನನಗೆ ಈ ಭೂಮಿಗೆ ನನಗೆ ಜನ್ಮ ಅವನ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು. ನನ್ನ ಉಸಿರು ಆಡೋಕ್ಕೆ ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು. ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಒಟ್ಟಾರೆ ಎಂದಿಗೂ ಬಹುಬೇಡಿಕೆಯ ಕನ್ನಡದ ನಟಿಮಣಿ ಆಗಿ ಹಲ್ಚಲ್ ಎಬ್ಬಿಸ್ತಿರೋ ರಚಿತಾಗೆ ಜನ್ಮದಿನದ ಶುಭಾಶಯಗಳನ್ನ ಕೋರೋಣ. ಹ್ಯಾಪಿ ಬರ್ತ್ಡೇ ರಚ್ಚು. ಇದೇ ರೀತಿ ಅಕ್ಕಪಕ್ಕದ ಚಿತ್ರರಂಗದವರಿಗೂ ಕೂಡ ಅಚ್ಚುಮೆಚ್ಚಿನ ನಟಿಯಾಗಿ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತೀರಿ ಅನ್ನೋದು ಎಲ್ಲರ ಆಶಯ. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.